ಆಯ್ತು. ಟುಡೇ ಐ ವಿಲ್ ಲರ್ನಿಂಗ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಅಂದ್ರೆ ಇವತ್ತಿನ ಕ್ಲಾಸ್ನಾಗ ಏನು ಕಲಿತೀವಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಬರುವಂತ ಮೊದಲ ಆಲ್ಫಾಬೆಟ್ಸ್. ಹೌದಾ? ಆಲ್ಫಾಬೆಟ್ಸ್ ಈಗಾಗಲೇ ನೀವೆಲ್ಲ ಮಾಡ್ರಿ ಶಾಲೆಗೆ ಕಲ್ತಿರ್ತೀರಿ. ಹೌದಾ? ಆಲ್ಫಾಬೆಟ್ಸ್ ಅಂದ್ರೆ ABCD ಅಂತ ಕರಿತೀರಿ. ಹೌದಾ? ABCD ಅಂದ್ರೆ ಆಲ್ಫಾಬೆಟ್ಸ್ ಅಂದ್ರೆ ABCD. ಅದ್ರಾಗ ಮತ್ತೇನಪ್ಪ ಅಂದ್ರೆ ಟೈಪ್ಸ್ ಬರ್ತಾವ. ಏನ್ ಬರ್ತಾವ? ಟೈಪ್ಸ್ ಬರ್ತಾವ. ಅಂದ್ರೆ 2 ಟೈಪ್ಸ್ ಬರ್ತಾವ. ಎಷ್ಟ? 2 ಟೈಪ್ಸ್. ಫಸ್ಟ್ ಟೈಪ್ ಇಸ್ ವೊವೆಲ್ಸ್ ಮತ್ತು ಸೆಕೆಂಡ್ ಟೈಪ್ ಏನ್ ಬರುತ್ತೆ? ಕಾನ್ಸೋನೆಂಟ್. ಕಾನ್ಸೋನೆಂಟ್ ಬರುತ್ತೆ ಇಲ್ಲಿ. ಕಾನ್ಸೋನೆಂಟ್ ಇದು ಎರಡನೇ ಪ್ರಕಾರ. ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಗಳಲ್ಲಿ ಎಷ್ಟು ಬರ್ತಾವ? 2 ಪ್ರಕಾರಗಳು ಬರ್ತಾವ. ಒಂದು ವೊವೆಲ್ಸ್ ಮತ್ತು ಒಂದು ಕಾನ್ಸೋನೆಂಟ್. ಟೋಟಲ್ ಆಗಿ ಇಂಗ್ಲಿಷ್ ಆಲ್ಫಾಬೆಟ್ ನೊಳಗ 26 ಲೆಟರ್ಸ್ ಬರ್ತಾವ. ಎಷ್ಟ? 26 ಅಕ್ಷರಗಳು. ಲೆಟರ್ಸ್ ಅಂದ್ರೆ ಅಕ್ಷರಗಳು. ಈ 26 ಅಕ್ಷರಗಳನ್ನ ಮತ್ತೆ ಏನ್ ಮಾಡ್ತೀವಿ? 2 ಭಾಗಗಳನ್ನಾಗಿ ಮಾಡ್ತೇವೆ. ಎಷ್ಟ? 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ವಾವೆಲ್ಸ್ ಅಂತ ಹೇಳಿ, ಇನ್ನೊಂದು ಕಾನ್ಸೋನೆಂಟ್. ಇವೆಲ್ಲ ಏನ್ ಮಾಡ್ರಿ ಯಾವ ರೀತಿ ಓದ್ತಿರ್ಪ ಅಂದ್ರೆ ABCDEFGHIJ ಈ ರೀತಿ ಓದಿರ್ತೀರಿ. ಆದ್ರೆ ಇಂಗ್ಲಿಷ್ ನೊಳಗ ಅದ್ರ ಸೌಂಡ್ಸ್ ಬೇರೆ ಇರ್ತಾವ. ಏನಿರ್ತಾವ? ಇದ್ರ ಸೌಂಡ್ ಬೇರೆ ಬರ್ತಾವ. ನೀವು ಮಾಡಿ ಇದನ್ನ ABCD ಅಂತ ಹೇಳಿ ಓದ್ಕೊಂತ ಹೋಗಿರ್ತೀರಿ. ಅದೇನಾಗೈತಿ ನಿಮ್ಗ ಬ್ಯಾಕೆಟ್ ಕೂಡ ಆಗಿರುತ್ತೆ. ಆದ್ರೆ ಅದನ್ನ ಓದುವಂತ ಕ್ರಮ ಬೇರೆ ಇರ್ತೈತಿ. ಅದನ್ನ ಇವತ್ತಿನ ಕ್ಲಾಸ್ ನಾನು ತಿಳಿಸ್ಕೊಡ್ತೇನೆ. ಇಲ್ಲ ನೋಡ್ರಿ, ವಾವೆಲ್ಸ್ ನೀವು ಏನ್ ಮಾಡ್ರಿ 5 ಅಕ್ಷರ ಕಲ್ತಿರ್ತೀರಿ. ಎಷ್ಟ? 5 ಅಕ್ಷರ ಕಲ್ತಿರಿ. ಎಷ್ಟು ಅಕ್ಷರ? ಎಷ್ಟ? 5. ಏನ್ ಕಲ್ತ್ರಿ? AEIOU. ಏನು? AEIOU ಇವ್ ಕಲ್ತ್ರಿ. ಇವ್ ಕನ್ನಡ ಏನ್ ಕರಿತೀವಿ ಇಂಗ್ಲಿಷ್ ಒಳಗ? ಲಾಂಗ್ ವಾವೆಲ್ಸ್ ಅಂತ ಕರಿತೀವಿ. ಏನು? ಲಾಂಗ್ ವಾವೆಲ್ಸ್ ಅಂದ್ರೆ 2 ಉಚ್ಚಾರ ಮಾಡುವಂತ ಅಕ್ಷರಗಳು. ಇನ್ನು ಸ್ವರ ದೀರ್ಘಸ್ವರ ಯಾವ ರೀತಿ ಹೇಳ್ತಿರಲ್ಲ ಅದೇ ರೀತಿ ಇಂಗ್ಲಿಷ್ ಒಳಗ ಲಾಂಗ್ ವಾವೆಲ್ಸ್ ಅಂತ ಬರ್ತಾವ. ಏನ್ ಮಾಡ್ಬೇಕು? ನಾವು 2 ಉಚ್ಚಾರ ಮಾಡ್ಬೇಕು. ಏನ್ ಮಾಡ್ಬೇಕು? 2 ಉಚ್ಚಾರ ಮಾಡ್ಬೇಕು. ಮತ್ತೊಂದು ಪ್ರಕಾರ ಅಂದ್ರೆ ಶಾರ್ಟ್ ವಾವೆಲ್ಸ್. ಇವನ್ನ 2 ಉಚ್ಚಾರ ಮಾಡಂಗಿಲ್ಲ. ಏನ ಶಬ್ದಗಳನ್ನ ಓದ್ತಿರಲ್ಲ ಆ ಶಬ್ದಗಳು ಏನ್ ಮಾಡ್ತೀರಿ? ನೀವು ಬಳಸ್ತಿರ್ತೀರಿ. ಕಟ್ಟೈತಿ ನಡೆಯುತ್ತೆ. ನೋಡ್ರಿ, ಏನು ಏನ್ ಶಬ್ದ ಬಳಸ್ತಿರಲ್ಲ ಇಂಗ್ಲಿಷ್ ಒಳಗ ಆ ಶಬ್ದದಲ್ಲಿ ಬರುವಂತ ಅಕ್ಷರಗಳು ಅವನ್ನ ನೀವು ಈ ರೀತಿ ಉಚ್ಚಾರ ಮಾಡ್ಬೇಕು. ಈಗ ABCDಗಳನ್ನ ಓದುವಾಗ ಮಾತ್ರ ಬಳಸ್ತೇವೆ. ಇವಕ್ಕ ಲೆಟರ್ಸ್ ಅಂದ್ರೆ ಹೆಸರುಗಳು. ಏನು? ಆ ಅಕ್ಷರದ ಹೆಸರುಗಳು. ಏನು? ಉಚ್ಚಾರಣೆ. ಇವು ಅಕ್ಷರದ ಹೆಸರುಗಳು. ಇವು ಆ ಅಕ್ಷರದ ಉಚ್ಚಾರಣೆ ಅಂದ್ರೆ ಪ್ರೊನೌನ್ಸಿಯೇಷನ್ ಕರಿತೀವಿ ನಾವು ಇಂಗ್ಲಿಷ್. ನಾವೇನ್ ಪ್ರೊನೌನ್ಸಿಯೇಷನ್. ನೀವು A ಅಂತೀರಿ. A ಅಂದ್ರೆ ಅದ್ರ ಹೆಸರು, ಆ ಲೆಟರ್ನ ಹೆಸರು. ಏನು? ಈ A ಅನ್ನುವಂತ ಲೆಟರ್ನ ಹೆಸರು ಏನು? A. ಅದ್ರ ಉಚ್ಚಾರಣೆ ಅಂತಂದ್ರೆ ಇದ್ರ ಸೌಂಡ್ ಏನ್ ಬರುತ್ತೆ? ಯಾ ಅಂತ ಬರುತ್ತೆ. ಅದಕ್ಕ ಅದೆಲ್ಲ ಸರಿಯಾಗಿ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತೀನಿ. ಕ್ಲಾಸ್ ಅನ್ನು ತಿಳಿಸಿನಿ. ನೀವು ಮೊದಲು ಕಲ್ತ್ರಿ ABCD ಕಲ್ತ್ರಿ. ನಂತರ ಇವು ಕೂಡ ಸೌಂಡ್ ತಿಳ್ಕೋಬೇಕು. ನಂತರ ಬಳ್ಳಿಗಳನ್ನ ಬಳ್ಳಿಯಾದಂತ ಏನ್ ಕಲಿಬೇಕು? ಒತ್ತಕ್ಷರ. ಅವಾಗ ನಿಮ್ಗೆ ಏನಾಗುತ್ತೆ? ಅರ್ಧ ಇಂಗ್ಲಿಷ್ ಓದಾಕ್ ಬರ್ತೈತಿ. ಹೌದು? ನಿಮ್ಗೆ ABCD ಗೊತ್ತಿರಲ್ಲ, ನೀವು ಇಂಗ್ಲಿಷ್ ಹಂಗ ಗೊತ್ತಿರಿ. ಈಗ ಮತ್ತೇನ್ ಬರ್ತಾವೆ? ಟೈಪ್ಸ್ ಬರ್ತಾವ, ಸೂತ್ರಗಳು ಬರ್ತಾವ. ಸೂತ್ರದ ಪ್ರಕಾರ ನಾವ್ ಏನ್ ಮಾಡ್ಬೇಕು? ಇಂಗ್ಲಿಷ್ ಅನ್ನ ಓದಾಕ ಕಲಿಬೇಕು. ಮೊದಲು ನೋಡ್ರಿ ಲಾಂಗ್ ವಾವೆಲ್ಸ್ ನೋಡ್ರಿ. ಲಾಂಗ್ ವಾವೆಲ್ಸ್ ಅಂದ್ರ ಆ ವಾವೆಲ್ಸ್ ಗಳ ಹೆಸರುಗಳು ನೆನಪಿಟ್ಕೋಬೇಕು. ಲಾಂಗ್ ವಾವೆಲ್ಸ್ ಅಂದ್ರ ಆ ವಾವೆಲ್ಸ್ ಗಳ ಹೆಸರುಗಳು. A ಇದರ ಹೆಸರೇನು? A. E ಇದರ ಹೆಸರೇನು? E. I O U ಇದರ ನಿಮ್ಗೆ ಮೊದಲು ಗೊತ್ತೈತಿ. ಆದ್ರ ಆ ವಾವೆಲ್ಸ್ ಗಳ ಸೌಂಡ್ಸ್ ಗಳು ಅಂದ್ರೆ ಉಚ್ಚಾರಣೆ ಇರುತ್ತೆ, ಬೇರೆ ಇರುತ್ತೆ. ನೋಡಿ, ಏನ್ ನಾವೇನು ಓದ್ತೀವಿ? ಅನ್ಬೇಕು. ಏನು? ಯಾ. ಏನು? ಯಾ ಅಂತ ಓದ್ಬೇಕು. E A. ಏನು? A. ಎಕ್ಸಾಂಪಲ್ ಏನ್ ನೋಡಿ, ಏನ ನಾವೇನ್ ಬರ್ತೀವಿ? APPLE. ಇನ್ನು ಆಪಲ್. ನೀನು ಏಪಲ್ ಅಂತೀರ, ಆಪಲ್ ಅಂತೀರು. ಅದೇ ತರ ಇದು ಸೌಂಡ್ ಇವತ್ತು ಗೊತ್ತಾಗ್ತದೆ ನಮ್ಗೆ. ಇದನ್ನ ಆಪಲ್ ಅಂತ ಓದಿರ್ತೀರಿ. ಆದ್ರೆ ಏನ ನಾವು ಆಪಲ್ ಅಂತ ಯಾಕೆ ಬಳಸ್ತೀವಿ ಗೊತ್ತಿರಂಗಿಲ್ಲ. ಈ ತರ ಇದ್ರ ಸೌಂಡ್ ನಾವು ಏನ್ ಮಾಡ್ತೀವಿ? ಓದ್ತೀವಿ. ಆಪಲ್ ಏಪಲ್ ಅಂತೀರಿ, ಆಪಲ್ ಅಂತೀರು. ಇದರ ನಿಜವಾದಂತ ಸೌಂಡ್ ಅಥವಾ ಪ್ರೊನೌನ್ಸಿಯೇಷನ್ ಯಾ. ನೆಕ್ಸ್ಟ್ E. ಇದೇನ್ ನೋಡ್ರಿ, ಇದ್ರ ಅಕ್ಷರದ ಹೆಸರೇನು? E. ಆದ್ರೆ ಇದರ ಉಚ್ಚಾರಣೆ ಆಗುತ್ತಿರತಿ A. ಏನ್ ಮಾಡ್ತೀವಿ? A ಅಂತ ಇದು ಮಾಡ್ತೀವಿ. ಬೆಲ್. ಇಲ್ಲಿ ಬಿಲ್ ಅಂದ್ರೆ ಬೆಲ್ ಅಂತೀರ. ಇದ್ರ ಸರಿಯಾದಂತ ಉಚ್ಚಾರಣೆ ಅಂತಂದ್ರೆ A. ಇಯ ಉಚ್ಚಾರಣೆ ಅಥವಾ ಸೌಂಡ್ A ಆಕತಿ. ನೆಕ್ಸ್ಟ್ I ಉಚ್ಚಾರಣೆ ಏನು? ಏನು? E. ಏನು? ಇದರ ಉಚ್ಚಾರಣೆ E. ಅದಪ್ಪ ಸರಿ. ಇದನ್ನ ಬೈಕ್ ಅಂತ ಬಿಗ್ ಅಂತೀರ. ನೆಕ್ಸ್ಟ್ ನೋಡ್ರಿ, ಏನಂತೀರಿ? ಬಿಗ್. ಇಲ್ಲಿ ಇದ್ರ ಉಚ್ಚಾರಣೆ ಏನಕ್ಕಂದ್ರೆ E ಅಥವಾ E. ಸ್ವರ ಅಥವಾ ದೀರ್ಘ ಸ್ವರ. ನೆಕ್ಸ್ಟ್ O. ಇದರ ಅಕ್ಷರ ಹೆಸರೇನು? O ಆಕತಿ. ಇದರ ಪ್ರೊನೌನ್ಸಿಯೇಷನ್ ಅಥವಾ ಉಚ್ಚಾರಣೆ ಏನಂತಂದ್ರೆ ಅನ್ನಬೇಕು. O. ಎಕ್ಸಾಂಪಲ್ ಬಾಕ್ಸ್. ಬಾಕ್ಸ್ ಅಂದ್ರೆ ಬಾಕ್ಸ್. ನೆಕ್ಸ್ಟ್ U. ಇದರ
ಉಚ್ಚಾರಣೆ ಅಥವಾ ಸೌಂಡ್ ಏನಕೈತಿ ಏನಾಗಬೇಕು ಎಕ್ಸಾಂಪಲ್ ಕಟ್ ಕಟ್ ಕುಟ್ ಅಂತ ಕಟ್ ಅಂತಾರೆ ಏನಂತ ನಾವಿಲ್ಲಿ ಕಟ್ ಅಂತೀವಿ ಅರ್ಥಲ್ಲ ಮರ ಇದರ ಸರಿಯಾದಂತ ಉಚ್ಚಾರಣೆ ಅಥವಾ ಇದರ ಉಚ್ಚಾರಣೆ ಅಥವಾ ಸೌಂಡ್ ಯಾ ಎ ಇ ಆ ಓ ಅಕ್ಷರದ ಹೆಸರು ಯಾರಾಗ್ಬೇಡ್ರಿ ಅಕ್ಷರದ ಹೆಸರು ಎ ಇ ಐ ಓ ಹೇಳ್ರಿ ಓ ಯು ಓಕೆ ಇನ್ನ ವಾವೆಲ್ಸ್ ನೋಡಿ ನಾವು ಲಾಂಗ್ ವಾವೆಲ್ಸ್ ಮತ್ತು ಶಾರ್ಟ್ ವಾವೆಲ್ಸ್ ಇನ್ನು ಕ್ವಶನ್ ಕೊಟ್ಟು ನಾನು ಕೇಳ್ತಾನೆ ಆಮೇಲೆ ಸರಿ ಕೇಳಬೇಕು ಇನ್ನೊಂದ್ಸತಿ ನೋಡಿ ಲಾಂಗ್ ವಾವೆಲ್ಸ್ ಅಂದ್ರೆ ಆ ಅಕ್ಷರದ ಹೆಸರುಗಳು ಎ ಇ ಐ ಓ ಓ ಯು ಶಾರ್ಟ್ ವಾವೆಲ್ಸ್ ಅಂದ್ರೆ ಈ ಸೌಂಡ್ ಅಂದ್ರೆ ನಾವು ಯಾವ ರೀತಿ ಓದ್ತೀವಿ ಅಥವಾ ಪ್ರೊನೌನ್ಸಿಯೇಷನ್ ಅಂತ ಇರ್ತೀವಿ ನಾವು ಅಂದ್ರೆ ಉಚ್ಚಾರಣೆ ಎ ಅಂತ ಓದಬೇಕು ಇ ಎ ಅಂತ ಓದಬೇಕು ಐ ಇ ಅಂತ ಓದಬೇಕು ಓ ಆ ಅಂತ ಓದಬೇಕು ಯು ಅಂತ ಓದಬೇಕು ನೆಕ್ಸ್ಟ್ ಕಾನ್ಸನೆಂಟ್ಸ್ ಕಾನ್ಸನೆಂಟ್ ಎಷ್ಟು ಪರ್ಸೆಂಟ್ ಅಂದ್ರೆ 21 ಟೋಟಲ್ ಕಾನ್ಸನೆಂಟ್ ಸಂಖ್ಯೆ 21 ಅಂದ್ರೆ 21 5 ವಾವೆಲ್ಸ್ ಪ್ಲಸ್ 21 ಟೋಟಲ್ ಎಷ್ಟಾಗುತ್ತೆ 26 ಇನ್ನ ಇವುಗಳನ್ನ ಯಾವ ರೀತಿ ಓದ್ಬೇಕು ಇನ್ನು ಎಲ್ಲ ನೋಡ್ರಿ ಕನ್ನಡದಾಗ ವ್ಯಂಜನಾಕ್ಷರ ಓದ್ತೀರಿ ಆ ರೀತಿ ಓದ್ಬೇಕು ಕೆಳಂಗಿಲ್ಲ ಇದನ್ನ ಏನ್ ಮಾಡ್ಬೇಕು ನಾವು ಕನ್ನಡದಾಗ ವ್ಯಂಜನಾಕ್ಷರಗಳನ್ನ ಯಾವ ರೀತಿ ಓದ್ತಿರಲ್ಲ ಆ ರೀತಿ ಓದ್ಬೇಕು ಅಂದ್ರೆ ಎಳಂಗಿಲ್ಲ ಅಕ್ಷರಗಳನ್ನ ಬಿ ಬು ಬು ಯಾವ ರೀತಿ ಬು ನೆಕ್ಸ್ಟ್ ಸಿ ಈ ಸಿ ನಾವು ಯಾವ ಅಕ್ಷರ ಬಳಸ್ತೀವಿ ಒಂದು ಕ ಬರಕ್ ಬಳಸ್ತೀವಿ ಕ್ಷ ಬರಕ್ ಬಳಸ್ತೀವಿ ಕ ಒಂದೇ ಇದ್ರೆ ಕ ಸೌಂಡ್ ಬರಂಗ ಕ ಏನಂತ ಓದ್ಬೇಕು ಕ ನೋಡ್ರಿ ಯಾವ ರೀತಿ ಓದ್ಬೇಕಂದ್ರೆ ಕಾನ್ಸೆಂಟ್ಗಳನ್ನ ಬಿ ಅಂದ್ರ ಬ ಅಂತ ಕೇಳಂಗಿಲ್ಲ ಬ ಎಳಂಗಿಲ್ಲ ಅಕ್ಷರಗಳನ್ನ ನಾವೇನ್ ಮಾಡ್ತೀವಿ ಕನ್ನಡದಾಗ ಬೇ ಅಂತೀವಿ ಆದ್ರೆ ಇಂಗ್ಲಿಷ್ ಒಳಗ ಎಳಂಗಿಲ್ಲ ಏನ್ ಹೇಳ್ಬೇಕು ವ್ಯಂಜನ ರೀತಿ ಒಳಗ ಇದ್ರಾಗ ಸ್ವರ ಇಲ್ಲ ಇವಾಗ ಸ್ವರ ಇಲ್ಲ ಯಾವ ರೀತಿ ಹೇಳ್ಬೇಕು ಬ ಜಸ್ಟ್ ವಾವೆಲ್ಸ್ ಖುಷಿ ಏನಾಗ್ತೈತಿ ಬೇ ಆಕೈತಿ ಹೌದಾ ಅದ್ರ ಇದ್ರಾಗ ವಾವೆಲ್ಸ್ ಇಲ್ಲ ಓನ್ಲಿ ವ್ಯಂಜನ ಅಕ್ಷರ ಐತಿ ಬ ಖ ಚ ಡಿ ಎರಡು ಅಕ್ಷರ ಇರ್ತಾವ ದ ಒಂದು ದ ಏನು ದ ದ ಎಫ್ ಸೌಂಡ್ ಬರಂಗಿಲ್ಲ ಜಸ್ಟ್ ಫ ಫಸ್ಟ್ ಗ ಏನು ಗ ಇಷ್ಟ ಎಚ್ ಹ ಏನು ಹ ಎಲ್ಲ ಅಕ್ಷರಗಳು ವ್ಯಂಜನ ಅಕ್ಷರ ಬಂದಿರ್ತಾರೆ ಅಂತ ತೋರಿ ಜೆ ಜ ಜೆ ನಾವು ಜ ಬರಕ್ ಬಳಸ್ತೀವಿ ನೆಕ್ಸ್ಟ್ ಕೆ ಕ ಕ ಎಲ್ ಲ ಎಂ ಮ ಎನ್ ನ ಪಿ ಪ ಕ್ಯೂ ಅಂದ್ರ ಕ್ವ ಕ್ವ ಏನು ಕ್ವ ಆರ್ ರ ರ ಆರ್ ಅಂದ್ರೆ ರ ಎಸ್ ಸ ಸ ಟಿ ಟ ಟಿ ಅಂದ್ರೆ ಟ ನೆಕ್ಸ್ಟ್ ವಿ ವ ಏನು ವ ಡಬ್ಲ್ಯೂ ಅಂದ್ರೆ ವ್ಯಂಜನ ಇಲ್ಲ ಡಬ್ಲ್ಯೂ ಅಂದ್ರೆ ವ್ಯಂಜನ ಇಲ್ಲ ಎಲ್ಲ ಅಕ್ಷರ ವ್ಯಂಜನ ಬರ್ತಾ ಆದ್ರೆ ಇದು ವ್ಯಂಜನ ಬರಂಗಿಲ್ಲ ಎರಡು ಒಂದು ಅಕ್ಷರ ವಿ ಅಂದ್ರೆ ಒನ್ ಡಬ್ಲ್ಯೂ ಅಂದ್ರೆ ಒನ್ ನೆನಪಿಟ್ಟವ್ರಿಗೆ ವಿ ಅಂದ್ರೆ ಒನ್ ಡಬ್ಲ್ಯೂ ಅಂದ್ರೆ ಒನ್ ಎಕ್ಸ್ ಎಕ್ಸ್ ಅಂದ್ರೆ ಸೌಂಡ್ ಬರಂಗಿಲ್ಲ ಸೌಂಡ್ ಜಸ್ಟ್ ಏನು ಇಷ್ಟ ಇನ್ನೊಂದು ಅನ್ನಂಗಿಲ್ಲ ನೆಕ್ಸ್ಟ್ ವೈ ಅಂದ್ರೆ ಯ ಯ ಝಡ್ ಅಂದ್ರೆ ಝ ಜ ಝ ಜ ಅರ್ಥ ನೋಡಿ ಲಾಂಗ್ ವಾವೆಲ್ಸ್ ಶಾರ್ಟ್ ವಾವೆಲ್ಸ್ ಲಾಂಗ್ ವಾವೆಲ್ಸ್ ಅಂದ್ರೆ ದಿನನಿತ್ಯ ಬಳಸುವಂತ ಅಕ್ಷರಗಳು ಅಂದ್ರೆ ಓದ್ತವಲ್ಲ ಎಬಿಸಿ ಗಂಟೆ ಆಗ್ಬಿಡ್ತಾವ ಶಾರ್ಟ್ ವಾವೆಲ್ಸ್ ಅಂದ್ರೆ ಅವುಗಳ ಉಚ್ಚಾರಣೆ ಅಂದ್ರೆ ನಾವು ದಿನನಿತ್ಯ ಶಬ್ದಗಳನ್ನ ಓದುವಾಗ ಯಾವ ರೀತಿ ಸೌಂಡ್ ಗಳನ್ನ ಓದ್ತವಲ್ಲ ಆ ರೀತಿ ಓದುವಂತ ಅಕ್ಷರಗಳು ಯ ಇ ಎ ಐ ಅ ಇನ್ನ ಇದಾಗ್ತಲ್ಲ ಕೇಳಿದ ಎಲ್ಲರೂ ಪ್ರತಿಯೊಬ್ಬರನ್ನ